ಡಿಸ್ಚಾರ್ಜ್ ಆಗ್ತಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ದಾಸ ಬಿಡುಗಡೆ ಆಗ್ತಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆಯಿಂದ ದಾಸ ಬಿಡುಗಡೆಯಾಗಲಿದ್ದಾರೆ. ಆಸ್ಪತ್ರೆಗೆ ಪತ್ನಿ ವಿಜಯಲಕ್ಷ್ಮಿ ಕಾರ್ ಕೂಡ ಎಂಟ್ರಿ ಕೊಟ್ಟಿದೆ. ಕಾರ್ ನಂಬರ್ KA03NT6633 ಆಸ್ಪತ್ರೆಗೆ ಇದೀಗ ಆಗಮಿಸಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ದಾಸ ಬಿಡುಗಡೆಯಾಗ್ತಾರೆ. ಆಸ್ಪತ್ರೆಗೆ ಪತ್ನಿ ವಿಜಯಲಕ್ಷ್ಮಿ ಕಾರ್ ಎಂಟ್ರಿ ಕೊಟ್ಟಿದೆ. ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಡಿ ಬಾಸ್ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಬಾಸ್ ಡಿಸ್ಚಾರ್ಜ್ ಆಗಿ ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ? ವಿಜಯಲಕ್ಷ್ಮಿ ನಿವಾಸಕ್ಕೆ ಏನಾದ್ರು ಹೋಗ್ತಾರಾ ದಚ್ಚು ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಭೂಪತಿ ನಡೆ. ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಕೂಡ ಇದೀಗ ಆಗಮಿಸಿದ್ದಾರೆ. ಡಿಸೆಂಬರ್ 16ರಂದು ಬೇಲ್ ಪ್ರಕ್ರಿಯೆಯನ್ನ ಮುಗಿಸಿದ್ರು ಶಾಸ್ತ್ರಿ. ಬೇಲ್ ಸಿಕ್ಕಿ ವಾರದೊಳಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದೆ ಹಾಸ್ಪಿಟಲ್ನಿಂದ ಬಿಡುಗಡೆಯಾಗ್ತಿದ್ದಾರೆ. ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದು ದಾಸ ಡಿಸ್ಚಾರ್ಜ್ ಆಗಲಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಇದೀಗ ಭೂಪತಿ ಬಿಡುಗಡೆಯಾಗ್ತಾ ಇರುವಂತದ್ದು. ಜೈಲಿನಿಂದ ಬೇಲ್ ಪಡೆದಿದ್ರು ಸದ್ಯ ಅವರು ಮನೆಗೆ ಹೋಗಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತು ಅಥವಾ ನಾಳೆ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಪತಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಸಾಕಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಾಮೀನು ಪಡೆದು ಆಸ್ಪತ್ರೆಯಲ್ಲಿರೋ ದರ್ಶನ್ ಅವರಿಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು. ಇವತ್ತು ಕೂಡ ಫಿಸಿಯೋಥೆರಪಿ ಮೂಲಕವೇ ದರ್ಶನ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿತ್ತು. ಮನೆಯಲ್ಲಿ ನಟನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದು ಎನ್ನುವ ವಿಧಾನದ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇತ್ತು. ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ಹಬ್ಬ. 49 ದಿನಗಳ ಬಳಿಕ ಸೆಲೆಬ್ರಿಟಿಗಳಿಗೆ ದರ್ಶನ್ ಇದೀಗ ಮುಖ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೂಪತಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದೆ ದಾಸ ಬಿಡುಗಡೆ ಆಗ್ತಾ ಇದ್ದಾರೆ. ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ಹಬ್ಬ ಅಂತಾನೆ ಹೇಳ್ಬಹುದು. 49 ದಿನಗಳ ಬಳಿಕ ಸೆಲೆಬ್ರಿಟಿಗಳಿಗೆ ದರ್ಶನ್ ಮುಖ ತೋರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೂಪತಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದೆ ದಾಸ ಬಿಡುಗಡೆ ಆಗ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಯಾವಾಗ ನಾವು ನಮ್ಮ ಬಾಸ್ ಮುಖವನ್ನ ನೋಡೋದು ಅಂತ ಹೇಳಿ ಕಾಯ್ತಾ ಇದ್ರು. ಇದೀಗ ಅಭಿಮಾನಿಗಳಿಗೆ ದಾಸನ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. 49 ದಿನಗಳ ಬಳಿಕ ಸೆಲೆಬ್ರಿಟಿಗಳಿಗೆ ದರ್ಶನ್ ಇವತ್ತು ದರ್ಶನವನ್ನ ಕೊಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೂಪತಿ ಡಿಸ್ಚಾರ್ಜ್ ಆಗ್ತಾರೆ. ಅದು ಕೂಡ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಸರ್ಜರಿಯ ಅವಶ್ಯಕತೆ ಇಲ್ಲ. ಫಿಸಿಯೋಥೆರಪಿಯನ್ನೇ ಮುಂದುವರಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈಗ ಸರ್ಜರಿ ಮಾಡಿಸಿಕೊಳ್ಳದೆ ದಾಸ ಬಿಡುಗಡೆ ಆಗ್ತಾ ಇದ್ದಾರೆ. ಡಿ ಬಾಸ್ ಅಭಿಮಾನಿಗಳಲ್ಲಿ ಇದೀಗ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಯಾವಾಗ ನಮ್ಮ ಬಾಸ್ನ ನೋಡ್ತೀವಿ ಅಂತ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇತ್ತ ಬೆಂಗಳೂರಿನ ಜೈಲಲ್ಲಿ ಇದ್ದಾಗ್ಲೂ ಕೂಡ ಅಭಿಮಾನಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜೈಲಿನ ಬಳಿ ಹೋಗಿ ನಿಲ್ತಾ ಇದ್ರು. ಅಭಿಮಾನಿಗಳನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಮಾರ್ಪಟ್ಟಿತ್ತು. ಇದೀಗ ನೋಡ್ತಾ ಇದ್ರೆ ಅಭಿಮಾನಿಗಳ ಆಸೆಗಳು ಏನು, ಅವರು ಇರೋ ಬರೋ ದೇವ್ರ ಹತ್ರ ಎಲ್ಲ ಹೋಗಿ ಬೇಡ್ಕೊಂಡು ಬರ್ತಾ ಇದ್ರು. ಹೇಗಾದ್ರೂ ಮಾಡಿ ನಮ್ಮ ಬಾಸ್ನ ಬಿಡುಗಡೆ ಯಾವಾಗ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ದರ್ಶನ್ಗೆ ಜಾಮೀನು ಸಿಕ್ಕಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಈಗ ದರ್ಶನ್ ಬಿಡುಗಡೆಯಾಗಲಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ದಾಸ ಮನೆಗೆ ಶಿಫ್ಟ್. ಬಿಜಿಎಸ್ ಆಸ್ಪತ್ರೆಗೆ ಬಂದ ಸಹೋದರಿ ಪುತ್ರ ಚಂದನ್ ಮಾವನ ಕರೆದೊಯ್ಯಲು ಕಾರ್ ತಂದಿದ್ದಾರಂತೆ. ಚಂದನ್ ಕಾರಿಗೆ ದಾಸನ ಲಗೇಜ್ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ದರ್ಶನ್ ಅಕ್ಕನ ಮಗ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಬಿಜಿಎಸ್ಗೆ ಬಂದ ಸಹೋದರಿ ಪುತ್ರ ಚಂದನ್
ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ದರ್ಶನ್ ಎಲ್ಗೆ ಹೋಗ್ತಾರೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಮಾವನ ಕರೆದೊಯ್ಯಲು ಇದೀಗ ಅಕ್ಕನ ಮಗ ಕಾರನ್ನ ತಂದಿದ್ದಾರೆ. ಈಗಾಗಲೇ ಚಂದನ್ ಕಾರಿಗೆ ದಾಸನ ಲಗೇಜ್ ಕೂಡ ಶಿಫ್ಟ್ ಮಾಡಲಾಗಿದೆ. ಆಸ್ಪತ್ರೆಗೆ ದರ್ಶನ್ ಅಕ್ಕನ ಮಗನ ಎಂಟ್ರಿ ಕೂಡ ಆಗಿರುವಂತದ್ದು. ಹಾಗಾದ್ರೆ ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ಸಹೋದರಿ ಪುತ್ರ ಚಂದನ್. ಮಾವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದೀಗ ಕಾರನ್ನ ತಂದಿದ್ದಾರಂತೆ ಚಂದನ್. ಹಾಗಾದ್ರೆ ಬಹುತೇಕ ಇವತ್ತೇ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಆಸ್ಪತ್ರೆಗೆ ದರ್ಶನ್ ಅಕ್ಕನ ಮಗನ ಎಂಟ್ರಿ ಕೂಡ ಕೊಟ್ಟಿರುವಂತದ್ದು. ಹಾಗಾದ್ರೆ ಇವತ್ತೇ ದರ್ಶನ್ ಬಿಡುಗಡೆ ಆಗೋದು ಬಹುತೇಕ ಫಿಕ್ಸ್ ಆಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಒಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಇದೀಗ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಕಾರನ್ನ ತಗೊಂಡು ಬಂದಿದ್ದಾರೆ ದರ್ಶನ್ ಅವರ ಅಕ್ಕನ ಮಗ ಚಂದನ್. ಈಗ ಬಿಜಿಎಸ್ ಆಸ್ಪತ್ರೆಗೆ ಸಹೋದರಿಯ ಪುತ್ರ ಬಂದಿದ್ದಾರೆ. ಮಾವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಚಂದನ್ ಕಾರ್ ತಂದಿದ್ದಾರೆ. ಈಗಾಗಲೇ ಎಲ್ಲ ದಾಸನ ಐಟಮ್ಸ್ ಗಳನ್ನ ಲಗೇಜ್ ಅನ್ನ ಈಗ ಚಂದನ್ ಕಾರಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಬಹುತೇಕ ಇವತ್ತೇ ದಾಸ ಬಿಡುಗಡೆ ಆಗ್ತಾರಾ ಎನ್ನುವುದು ಕಾದು ನೋಡ್ಬೇಕಾಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದೀಗ ದರ್ಶನ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಮನೆಗೆ ಶಿಫ್ಟ್ ಆಗ್ತಾರೆ. ವಿಜಯಲಕ್ಷ್ಮಿ ಫ್ಲಾಟ್ಗೆ ತೆರಳಲಿರುವ ದಾಸ ಈಗ ವಿಜಯಲಕ್ಷ್ಮಿ ಫ್ಲಾಟ್ಗೆ ಹೋಗ್ತಿದ್ದಾರೆ. ಹೊಸಕೆರೆಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಫ್ಲಾಟ್ಗೆ ಭೂಪತಿ ಇವತ್ತು ಎಂಟ್ರಿ ಕೊಡಲಿದ್ದಾರೆ. ಪತಿ ಕರೆದೊಯ್ಯಲು ಆಸ್ಪತ್ರೆಗೆ ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಮನೆಗೆ ಶಿಫ್ಟ್ ಆಗ್ತಾರೆ. ಈಗ ಇವತ್ತು ಅಥವಾ ನಾಳೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಲಿದ್ದಾರೆ. ಡಿ ಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ದಚ್ಚು ಅಥವಾ RR ನಗರದಲ್ಲಿರುವ ತಮ್ಮ ಮನೆಗೆ ಹೋಗ್ತಾರಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡಿತ್ತು. ತೀವ್ರ ಕುತೂಹಲ ಮೂಡಿಸಿತ್ತು ಭೂಪತಿ ನಡೆ. ಆದ್ರೆ ಇದೀಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ಫ್ಲಾಟ್ಗೆ ಈಗ ದಾಸ ಹೋಗ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಸಕೆರೆಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಫ್ಲಾಟ್ಗೆ ದರ್ಶನ್ ಇವತ್ತು ಹೋಗಲಿದ್ದಾರೆ. ಪತಿ ಕರೆದೊಯ್ಯಲು ಆಸ್ಪತ್ರೆಗೆ ಈಗಾಗಲೇ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಕಾರಿನೊಂದಿಗೆ ಆಗಮಿಸಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಮನೆಗೆ ಶಿಫ್ಟ್ ಆಗ್ತಾರೆ ದರ್ಶನ್. ಅಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಫಿಸಿಯೋಥೆರಪಿ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಫ್ಲಾಟ್ಗೆ ದರ್ಶನ್ ಹೋಗ್ತಾರೆ. ಅಲ್ಲಿ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಈಗ ವೈದ್ಯರ ಸೂಚನೆ ಮೇರೆಗೆ ಚಿಕಿತ್ಸೆ ಮುಂದುವರಿಯಲಿದೆ. ಸರ್ಜರಿ ನೆಪದಲ್ಲಿ ದರ್ಶನ್ಗೆ ಮೆಡಿಕಲ್ ಬೇಲ್ ಪಡೆದು ಆಸ್ಪತ್ರೆಯನ್ನ ಸೇರಿದ್ರು ಡೆವಿಲ್. ಆದ್ರೆ ಇದೀಗ ನೋಡ್ತಾ ಇದ್ರೆ ಸರ್ಜರಿ ಮಾಡಿಸಿಕೊಳ್ಳದೆಯೇ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡ್ಕೊಂಡು ದರ್ಶನ್ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಇದು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಮನೆಯಲ್ಲೇ ವ್ಯಾಯಾಮ ಮಾಡುವಂತೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಜರಿ ನೆಪದಲ್ಲಿ ದರ್ಶನ್ಗೆ ಮೆಡಿಕಲ್ ಬೇಲ್ ಕೊಡಲಾಗಿತ್ತು. ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗ್ತಾರೆ, 6 ತಿಂಗಳು ಕಳೆದಿರ್ತಾರೆ, ಆಗ ದರ್ಶನ್ಗೆ ತೀವ್ರ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಅವರ ವೈದ್ಯರ ಸಲಹೆ ಮೇರೆಗೆ ಸರ್ಜರಿ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗೆ ಬಂದಿರ್ತಾರೆ. ಸರ್ಜರಿ ಅವಶ್ಯಕತೆ ಇದೆ ಅಂತಾನೆ ಇಷ್ಟು ದಿನ ಹೇಳ್ಕೊಂಡು ಬರಲಾಗ್ತಿತ್ತು. ಈಗ ನೋಡ್ತಾ ಇದ್ರೆ ಸರ್ಜರಿ ಅವಶ್ಯಕತೆ ಇಲ್ಲ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ ಸರ್ಜರಿ ನೆಪದಲ್ಲಿ ದರ್ಶನ್ಗೆ ಮೆಡಿಕಲ್ ಬೇಲ್ ಕೊಡಲಾಗಿತ್ತು. ಸರ್ಜರಿ ಮಾಡಿಸಿಕೊಳ್ಳದೆ ದರ್ಶನ್ ಇವತ್ತೇ ಬಹುತೇಕ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಅವರ ಕುಟುಂಬಸ್ಥರು ಅಲ್ಲಿ ಬಂದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸುರಭಿ, ಖಂಡಿತವಾಗೂ ಏನು ಮೆಡಿಕಲ್ ಆರಂಭದಲ್ಲಿ ಪಡೆದುಕೊಂಡು ತದನಂತರ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ತದ ನಂತರ ಬೇಲ್ ಕೂಡ ಅವರ ಪಾಲಿಗೆ ದಕ್ಕಿತ್ತು. ಅದಾದ ನಂತರ ಕೂಡ ಬೇಲ್ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಮತ್ತೊಮ್ಮೆ ಬಿಜಿಎಸ್ ಆಸ್ಪತ್ರೆಗೆ ಬಂದು ದರ್ಶನ್ ದಾಖಲಾಗಿದ್ರು. ಇವತ್ತು ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಆಸ್ಪತ್ರೆ ಬಳಿ ಹಾಗೆ ಸಹೋದರ ದಿನಕರು ಕೂಡ ಈಗಾಗಲೇ ಆಸ್ಪತ್ರೆ ಬಳಿಗೆ ಆಗಮಿಸಿದ್ದಾರೆ. ಇನ್ನು ಅವರ
ಅವರ ಕಡೆಯ ವಾಹನಗಳು, ಕಾರ್ಗಳು ಎಲ್ಲವೂ ಕೂಡ ತಯಾರಿ ಕೂಡ ಆಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡುವಂತಹ ಸಾಧ್ಯತೆ ಬಹುತೇಕವಾಗಿ ಕಂಡು ಬರ್ತಾ ಇರುವಂತದ್ದು. ದರ್ಶನ್ ಇಲ್ಲಿಂದ ಹೊರಟಂತವರು ನೇರವಾಗಿ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಇಲ್ಲಿಂದ ನೇರವಾಗಿ ನಿವಾಸಕ್ಕೆ ತೆರಳಿ ತದನಂತರ ಈ ಆಸ್ಪತ್ರೆಯಲ್ಲಿ ನೀಡಿರುವಂತಹ ಸಲಹೆಗಳನ್ನ ಪಾಲಿಸಿದ ಜೊತೆಗೆ ಏನಾದ್ರೂ ಒಂದು ವೇಳೆ ಆಪರೇಷನ್ ಅನಿವಾರ್ಯತೆ ಕಂಡು ಬಂದ್ರೆ ಆಪರೇಷನ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಕುಟುಂಬದ ನಿರ್ಧಾರ ಪ್ರಕಾರ ಯಾವುದೇ ರೀತಿಯಾದಂತಹ ಆಪರೇಷನ್ ಬಗ್ಗೆ ಅವರು ಯೋಚನೆ ಮಾಡಿದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಎಲ್ಲ ಈಗಿರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡೋಣ ಎನ್ನುವ ತೆಗೆದುಕೊಟ್ಟು ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆ ಕಡೆಗೆ ತೆರಳುವಂತಹ ಸಾಧ್ಯತೆಗಳು ಸುರಭಿ. ಓಕೆ ಶರತ್, ಈಗ ನೋಡ್ತಾ ಇದ್ರೆ ದರ್ಶನ್ ಡಿಸ್ಚಾರ್ಜ್ ಬಳಿಕ ಎಲ್ಲಿಗೆ ಹೋಗ್ತಾರೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡಿತ್ತು. ಆದ್ರೆ ಈಗ ಉತ್ತರ ಎಂಬಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ಫ್ಲಾಟ್ಗೆ ಹೋಗ್ತಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅವರ ಮನೆಯಲ್ಲೇ ಇವರಿಗೆ ಟ್ರೀಟ್ಮೆಂಟ್ ಮುಂದುವರಿಯುತ್ತಾ ಅಥವಾ ಹೇಗೆ? ಖಂಡಿತ ಇಲ್ಲಿಂದ ಹೊರಟಂತವರು ನೇರವಾಗಿ ವಿಜಯಲಕ್ಷ್ಮಿ ಮನೆ ಹೊಸಕೆರೆಹಳ್ಳಿ ನಿವಾಸಕ್ಕೆ ತೆರಳುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಾಣ್ತಾ ಇರುವಂತದ್ದು. ಸದ್ಯಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆ ಜೊತೆಗೆ ಕೆಲವೊಂದಿಷ್ಟು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಗಳನ್ನ ದರ್ಶನ್ ಅವರು ಪಡೆದುಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ವೈದ್ಯರು ನೀಡಿರುವಂತಹ ಸಲಹೆ ಪ್ರಕಾರ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿಗೆ ಯಾವ್ಯಾವ ರೀತಿಯ ಥೆರಪಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆರ್.ಆರ್. ನಗರ ನಿವಾಸಕ್ಕೂ ಕೂಡ ತೆರಳುವಂತಹ ಸಾಧ್ಯತೆಯೂ ಕೂಡ ಇದೆ. ಆಪರೇಷನ್ ಅವಶ್ಯಕತೆ ಇಲ್ಲ ಅನ್ನುವಂತಹ ಕಾರಣಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನೇ ಮನೆಯಲ್ಲೇ ಮುಂದುವರುವಂತಹ ಸಾಧ್ಯತೆ ಇದೆ. ಸುರಭಿ, ಶರತ್ ಹಾಗೆ ಲೈನ್ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಡಿಸ್ಚಾರ್ಜ್ ಬಳಿಕ ಡಿ ಬಾಸ್ ಟೆಂಪಲ್ ರನ್ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಬಂಡಿಮಹಾಕಾಳಮ್ಮ ದೇಗುಲಕ್ಕೆ ದಾಸ ಭೇಟಿ ಕೊಡ್ತಾರೆ ಎನ್ನುವ ಒಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ ದಾಸ ದರ್ಶನ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಟೆಂಪಲ್ ರನ್ ಮಾಡಲಿದ್ದಾರೆ. ಡಿಸ್ಚಾರ್ಜ್ ಬಳಿಕ ಇದೀಗ ಡಿ ಬಾಸ್ ಟೆಂಪಲ್ ರನ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬಂಡೆ ಮಹಾಕಾಳಮ್ಮ ದೇಗುಲಕ್ಕೆ ದಾಸ ಇವತ್ತು ಭೇಟಿ ಕೊಡ್ತಾರೆ ಎನ್ನುವ ಒಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದೇಗುಲಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ ದರ್ಶನ ಎನ್ನುವ ಒಂದು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಟೆಂಪಲ್ ರನ್ ಮಾಡಲಿದ್ದಾರೆ. ಈಗ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಸಿಕ್ಕಿ ಇದೀಗ ಹೊರ ಬರ್ತಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು. ಚಿಕಿತ್ಸೆ ಮುಂದುವರೆದಿದೆ. ಸರ್ಜರಿಯ ಅವಶ್ಯಕತೆ ಇಲ್ಲ, ಫಿಸಿಯೋಥೆರಪಿ ಮಾಡಿದ್ರೆ ಸಾಕು ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಆಸ್ಪತ್ರೆ ಬಳಿ ದರ್ಶನ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ದರ್ಶನ್ ಕುಟುಂಬಸ್ಥರೆಲ್ಲ ಅಲ್ಲಿ ಬಂದಿದ್ದಾರೆ. ಲಗೇಜ್ ಅವರ ಅಕ್ಕನ ಮಗನ ಕಾರಿಗೆ ಈಗಾಗಲೇ ಶಿಫ್ಟ್ ಕೂಡ ಮಾಡಲಾಗಿದೆ. ದರ್ಶನ್ ಡಿಸ್ಚಾರ್ಜ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಬಾಸ್ ಬಿಡುಗಡೆ ಆಗ್ತಾರೆ ಎನ್ನುವ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಹೊರಬರಲಿದ್ದಾರೆ ಇದೀಗ ದಾಸ. ದರ್ಶನ್ ಕರೆದೊಯ್ಯಲು ಸಿದ್ಧವಾಗಿದೆಯಂತೆ, ಕಾರುಗಳು ಕೂಡ ಇಲ್ಲಿ ಸಿದ್ಧವಾಗಿದೆ. ದರ್ಶನ್ ಡಿಸ್ಚಾರ್ಜ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಡಿಸ್ಚಾರ್ಜ್ ಆಗ್ತಾರಾ, ನಾಳೆ ಡಿಸ್ಚಾರ್ಜ್ ಆಗ್ತಾರಾ ಎನ್ನುವ ಒಂದು ಡೌಟ್ ಇತ್ತು. ಇದೀಗ ನೋಡ್ತಾ ಇದ್ರೆ ಬಹುತೇಕ ಇವತ್ತೇ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹೊರಬರಲಿದ್ದಾರೆ ದಾಸ. ದರ್ಶನ್ ಕರೆದೊಯ್ಯೋಕೆ ಈಗಾಗಲೇ ಕಾರುಗಳು ಕೂಡ ಒಂದ್ ಕಡೆ ಸಿದ್ಧವಾಗಿದೆ. ಅವರ ಪತ್ನಿಯ ಕಾರು ಅಲ್ಲಿ ಬಂದಿದೆ, ಅವರ ಅಕ್ಕನ ಮಗನ ಕಾರು ಕೂಡ ಆಸ್ಪತ್ರೆ ಬಳಿ ಬಂದಿದೆ. ಈಗಾಗಲೇ ಅವರ ಲಗೇಜ್ ಗಳನ್ನ ಕಾರಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಹೋಗಲಿದ್ದಾರೆ. ಅವರ ಪತ್ನಿಯ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಕರೆದೊಯ್ಯಲು ಅವರ ಸಹೋದರ ದಿನಕರ್ ಕೂಡ ಆಗಮಿಸಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ದಿನಕರ್ ತೂಗುದೀಪ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಸಹೋದರ ದಿನಕರ್ ಕೂಡ ಇದೀಗ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ದರ್ಶನ್ ಕರೆದೊಯ್ಯಲು ದಿನಕರ್ ತೂಗುದೀಪ ಅವರು ಕೂಡ ಬಂದಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ ಅವರು ಬಂದಿದ್ದಾರೆ. ಈಗ ನೋಡ್ತಾ ಇದ್ರೆ ಅವರ ಪತ್ನಿ ಕೂಡ ಅಲ್ಲಿದ್ದಾರೆ, ಅವರ ಕುಟುಂಬಸ್ಥರು ಎಲ್ಲ ಬರ್ತಿದ್ದಾರೆ. ಎಸ್ ಶರತ್, ಈಗ ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಈಗಾಗಲೇ ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಬಹುತೇಕ ಇವತ್ತೇ ಫಿಕ್ಸ್ ಆಗತ್ತಾ ಹೇಗೆ?
ಆಗುವಂತಹ ಒಂದು ಮುನ್ಸೂಚನೆ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಸೆಷನ್ ಕೋರ್ಟ್ಗೆ ಹೋಗುವಂತಹ ಸಮಯದಲ್ಲೂ ಕೂಡ ಅವರ ಕುಟುಂಬಸ್ಥರಾಗಿರುವಂತಹ ದಿನಕರ್ ಆಗಿರ್ಬೋದು, ಹಾಗೆ ಸ್ನೇಹಿತ ಧನ್ವೀರ್ ಕೂಡ ಆಸ್ಪತ್ರೆಯ ಬಳಿ ಆಗಮಿಸಿದ್ರು. ಇಂದು ಕೂಡ ಡಿಸ್ಚಾರ್ಜ್ ಆಗುವಂತಹ ಕಾರಣಕ್ಕಾಗಿ ನೇರವಾಗಿ ಮನೆಗೆ ಹೋಗುವಂತಹ ಸಂಭವ ಇರೋದ್ರಿಂದಾಗಿ ಈಗಾಗಲೇ ನಟ ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೆ ತೂಗುದೀಪ್ 10 ಜನ ಕೂಡ ಆಸ್ಪತ್ರೆಯ ಬಳಿಗೆ ಆಗಮಿಸಿದ್ದಾರೆ. ಅವರ ಕಾರು ಕೂಡ ಈಗಾಗಲೇ ಆಸ್ಪತ್ರೆಯ ಮುಂಭಾಗದಲ್ಲಿ ಸಿದ್ಧವಾಗಿ ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಡಿಸ್ಚಾರ್ಜ್ ಪ್ರಕ್ರಿಯೆಗಳಿದ್ದಾವೆ ಅವೆಲ್ಲವನ್ನ ಕೂಡ ಮುಗಿಸಿಕೊಂಡು ದರ್ಶನ್ ಆಸ್ಪತ್ರೆಯಿಂದ ಹೊರಬರು ಲಗೇಜ್ಗಳು ಸಂಜೆ ಸಂಬಂಧಪಟ್ಟಂತಹ ಏನೇಗಳಿದ್ದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ ಕಾರಿಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ಎಲ್ಲ ಡಿಸ್ಚಾರ್ಜ್ ಪ್ರಕ್ರಿಯೆಯನ್ನ ಮುಗಿಸಿಕೊಂಡು ಹಾಗೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗಿ ನಂತರ ನೇರವಾಗಿ ಹೊಕ್ಕೇರಳಲ್ಲಿರುವಂತಹ ವಿಜಯಲಕ್ಷ್ಮಿ ನಿವಾಸಕ್ಕೆ ತೆರಳುತ್ತಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇಂದೇ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ದರ್ಶನ್ ಬಿಡುಗಡೆಯಾಗಲಿದ್ದಾರೆ. ಡಿಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇತ್ತು. ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ಅಥವಾ RR ನಗರದಲ್ಲಿ ಇರುವ ಅವರ ಮನೆಗೆ ಹೋಗ್ತಾರಾ ಎನ್ನುವ ಪ್ರಶ್ನೆಗಳು ಮೂಡಿತ್ತು. ಈಗ ಅದಕ್ಕೆ ಉತ್ತರ ಎಂಬಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಹೊಸಕೇರಳ್ಳಿಗೆ ಇದೀಗ ದರ್ಶನ್ ಹೋಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿತ್ತು ಭೂಪತಿ ನಡೆ. ಡಿಸೆಂಬರ್ 16ರಂದು ಬೇಲ್ ಪ್ರಕ್ರಿಯೆಯನ್ನ ಮುಗಿಸಿದ್ರು. ಬೇಲ್ ಸಿಕ್ಕಿ 1 ವಾರದೊಳಗೆ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ ದಾಸ. ಸರ್ಜರಿ ಮಾಡಿಸಿಕೊಳ್ಳದೆ ಹಾಸ್ಪಿಟಲ್ನಿಂದ ಬಿಡುಗಡೆಯಾಗ್ತಿದ್ದಾರೆ. ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದು ದಾಸ ಡಿಸ್ಚಾರ್ಜ್ ಆಗ್ತಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಭೂಪತಿ ಬಿಡುಗಡೆಯಾಗಲಿದ್ದಾರೆ. ಈಗ ನೋಡ್ತಾ ಇದ್ರೆ ಆಸ್ಪತ್ರೆ ಬಳಿ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ. ದಿನಕರ್ ತೂಗುದೀಪ ಅವರಾಗಿರ್ಬೋದು, ಧನ್ವೀರ್ ಆಗಿರ್ಬೋದು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಬಂದಿದ್ದಾರೆ. ಅವರ ಸಹೋದರಿಯ ಪುತ್ರ ಚಂದನ್ ಕೂಡ ಇದೀಗ ಆಸ್ಪತ್ರೆ ಬಳಿ ಕಾರ್ ತಗೊಂಡು ಬಂದಿದ್ದಾರೆ. ಈಗಾಗಲೇ ದರ್ಶನ್ ಅವರ ಲಗೇಜ್ ಅನ್ನ ಕಾರಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾಸ ಬಿಡುಗಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಯಾವಾಗ ನಮ್ಮನ್ನ ಡಿ ಬಾಸ್ ನ ನೋಡೋದು ನಾವು ಅಂತ ಕಾತುರದಿಂದ ಕಾಯ್ತಾ ಇದ್ರು. ಇವತ್ತು ದಾಸನ ದರ್ಶನ ಅಭಿಮಾನಿಗಳಿಗೆ ಆಗಲಿದೆ. ಅವರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇತ್ತ ದರ್ಶನ್ ಬಿಡುಗಡೆಯಾದ ಬಳಿಕ ಟೆಂಪಲ್ ರನ್ ಕೂಡ ಹಮ್ಮಿಕೊಂಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಟೆಂಪಲ್ ರನ್ ಹೋಗಲಿದ್ದಾರೆ. ದೇವಿಯ ದರ್ಶನವನ್ನ ಪಡೆದು ನಂತರ ಅವರು ಅವರ ಪತ್ನಿಯ ಫ್ಲಾಟ್ ಹೊಸಕೇರಳ್ಳಿಯ ಮನೆಗೆ ದರ್ಶನ್ ಹೋಗ್ತಾರೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ನ ಕರೆದೊಯ್ಯೋಕೆ ಇದೀಗ ದಿನಕರ್ ಕೂಡ ಆಗಮಿಸಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ದಿನಕರ್ ತೂಗುದೀಪ. ಯಾವಾಗ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಾರೆ ದರ್ಶನ್, ಮೊದಲ ದಿನದಿಂದನೂ ಹಿಡಿದು ಕೂಡ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರಬಹುದು, ಡೀಟೇಲ್ಸ್ ಕೊಡೋದಾದ್ರೆ? ಸ್ವರೂಪಿ, ಏನು ಆಸ್ಪತ್ರೆಯಿಂದ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ರಿಲೀಸ್ ಆಗ್ತಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಏನು ಆಸ್ಪತ್ರೆಯ ಬಳಿ ದರ್ಶನ್ ಡಿಸ್ಚಾರ್ಜ್ ಆಗ್ತಿರುವಂತಹ ಕಾರಣಕ್ಕೋಸ್ಕರ ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಟ ಧನ್ವೀರ್ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಹಾಗೆ ಅವರ ಪತ್ನಿ ಮತ್ತೆ ಮಗ ಎಲ್ಲರೂ ಕೂಡ ಆಸ್ಪತ್ರೆಯ ಬಳಿ ಆಗಮಿಸಿರುವಂತದ್ದು. ಹಿಂದೆ ಬಳ್ಳಾರಿಯಿಂದ ಕೂಡ ದರ್ಶನ್ ರಿಲೀಸ್ ಆದಂತಹ ಸಮಯದಲ್ಲೂ ಕೂಡ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು, ಏನು ಆರೋಗ್ಯದ ಸಮಸ್ಯೆಯನ್ನ ಇಟ್ಕೊಂಡು ಜಾಮೀನನ್ನ ಪಡೆದುಕೊಂಡ್ರು. ಆ ವೇಳೆಯಲ್ಲೂ ಕೂಡ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ನೇರವಾಗಿ ನಿವಾಸಕ್ಕೆ ಆಗಮಿಸುವಂತಹ ಸಮಯದಲ್ಲೂ ಕೂಡ ನಟ ಧನ್ವೀರ್ ಕೂಡ ಹಾಗೆ ಆಗಮಿಸಿದ್ರು ಬಳ್ಳಾರಿ ಜೈಲಿನ ಬಳಿ. ಹಾಗೆ ಅವರ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಕೂಡ ಆಗಮಿಸಿದ್ರು. ಅಲ್ಲಿಂದ ಬಳ್ಳಾರಿಯಿಂದ ನೇರವಾಗಿ ಕಾರನ್ನ ಓಡಿಸಿಕೊಂಡು ಧನ್ವೀರೇ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನ ಮಾಡಿದ್ರು. ಹಾಗೆ ಮೊನ್ನೆ ಸೆಷನ್ ಕೋರ್ಟ್ಗೆ ಹಾಜರಾಗುವಂತಹ ಸಮಯದಲ್ಲಿ ಏನು ರೆಗ್ಯುಲರ್ ಬೇಲ್ಗಳನ್ನ ಪಡೆದುಕೊಂಡು ಅದರ ಜಾಮೀನು ಪ್ರತಿಯಾಗಿ ಪೂರ್ಣಗೊಳಿಸೋದಕ್ಕೋಸ್ಕರ ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ದರ್ಶನ್ ಸೆಷನ್ ಕೋರ್ಟ್ಗೆ ಹಾಜರಾಗಿ ಅಲ್ಲಿ ಸಹಿ ಹಾಕುವಂತ ಕೆಲಸವನ್ನ ಮತ್ತೆ ಶ್ಯೂರಿಟಿದಾರರನ್ನು ನ್ಯಾಯಾಲಯದ ಮುಂದೆ ತಿಳಿಸುವಂತಹ ಕೆಲಸವನ್ನ ಮಾಡಲು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ವಾಪಸ್ ಬರುವಂತಹ ವೇಳೆಯಲ್ಲೂ ಕೂಡ ನಟ ಧನ್ವೀರ್ ಅವರ ಕಾರನ್ನ ಚಲಾಯಿಸಿ ಒಂದು ಪ್ರೀತಿಯನ್ನ ಮೆರೆಯುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ನಟ ಧನ್ವೀರ್ ಆಗಿತ್ತು ಹಾಗೆ ಅವರ
ಅಕ್ಕ ಮಗ ಆಗಿರ್ಬೋದು, ಹಾಗೆ ಜನಕ ತೂಗುದೀಪ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಆಸ್ಪತ್ರೆಯ ಬಳಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಎಲ್ಲ ರೀತಿಯ ಡಿಸ್ಚಾರ್ಜ್ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆರಂಭವಾಗಿದ್ದಾವೆ ಎನ್ನುವಂತ ಒಂದು ವಿಷಯ ಕೂಡ ತಿಳಿದು ಬರ್ತಾ ಇದೆ. ಡಿಸ್ಚಾರ್ಜ್ ಕೂಡ ಕಾರಿಗೆ ಶಿಫ್ಟ್ ಮಾಡಲಾಗಿದೆ. ಕಾರನ್ನು ಕೂಡ ಅವರಿಗೆ ಸಂಬಂಧಪಟ್ಟ ಶ್ರಮಿಕರನ್ನು ಕೂಡ ಹಾಜರುಪಡಿಸಲಾಗಿದೆ. ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಸಂಬಂಧಪಟ್ಟ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಬಂದು ನೇರ ಅವರ ಪತ್ನಿ ನಿವಾಸ ಹೊಸಕೆರೆಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ, ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ತೆರಳುತ್ತಾ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಶರತ್, ಈಗ ನೋಡ್ತಾ ಇದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರುವ ನಟ ಅಂದ್ರೆ ಅದು ದರ್ಶನ್. ಈಗ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾರೆ ಅಂತಂದ್ರೆ ಅಭಿಮಾನಿಗಳಲ್ಲಿ ಕೂಡ ಹರ್ಷೋದ್ಗಾರ ಮುಗಿಲು ಮುಟ್ಟಿರುತ್ತೆ. ಹಾಗಾದ್ರೆ ದಾಸನ ದರ್ಶನ ಆಗ್ತಾ ಇರೋದ್ರಿಂದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆಸ್ಪತ್ರೆ ಬಳಿ. ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ? ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯ ಬಳಿ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಆಗಮಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಹಿಂದೆ ಮೊನ್ನೆ ಕೂಡ ಪೊಲೀಸ್ ಭದ್ರತೆಯನ್ನು ನಿಯೋಜನೆಯನ್ನ ಮಾಡಲಾಗಿತ್ತು. ಅದಾದ ನಂತರ ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸ್ಥಳಕ್ಕೆ ಬಂದು ಹಾಕೊಳ್ಳಲಾಗಿತ್ತು. ಅದರ ನಂತರ ಇವತ್ತು ಬಿಜಿಎಸ್ ಆಸ್ಪತ್ರೆ ಮುಂಭಾಗ ಆಗಿರ್ಬೋದು, ಹಾಗೆ ಅವರ RR ನಗರ ನಿವಾಸ ಆಗಿರ್ಬೋದು, ಹೊಸಕೆರೆಹಳ್ಳಿ ನಿವಾಸ ಆಗಿರ್ಬೋದು, ಎಲ್ಲವೂ ಕೂಡ ತಕ್ಕ ಮಟ್ಟಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಕಾರಣ ಯಾವುದೇ ಕಾರಣಕ್ಕೂ ಆಗಿರುವಂತಹ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು, ಸಂಪೂರ್ಣವಾದಂತಹ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನ ಕೂಡ ನಿಯೋಜನೆಯನ್ನ ಸ್ಥಳೀಯ ಪೊಲೀಸರು ಮಾಡಿರುವಂತದ್ದು. ಈಗ ಶರತ್, ನೋಡ್ತಾ ಇದ್ರೆ ದರ್ಶನ್ ಬಿಡುಗಡೆ ಆದ ಬಳಿಕ ಟೆಂಪಲ್ ರನ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅವರ ಕುಟುಂಬಸ್ಥರ ಜೊತೆ ಹೋಗ್ತಾರಾ ಅಥವಾ ಹೇಗೆ ದೇವಸ್ಥಾನಕ್ಕೆ? ಸುರಭಿ, ಅದರ ಬಗ್ಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ನಿಖರವಾದಂತಹ ಮಾಹಿತಿಗಳಿಲ್ಲ. ನಿನ್ನೆ ದರ್ಶನ್ ಜೊತೆಗೆ ಆರೋಪಿಯಾಗಿ ಜೈಲನ್ನ ಸೇರಿದಂತಹ ಪವಿತ್ರ ಗೌಡ ಕೂಡ ಜೈಲಿನಿಂದ ರಿಲೀಸ್ ಆದಂತಹ ವೇಳೆಯಲ್ಲಿ ಅಲ್ಲೇ ಸ್ಥಳೀಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಿದ್ದಾರೆ. ಇನ್ನು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗಬೇಕು, ಹಾಗೆ ಅವರು ಜೈಲಿನಿಂದ ರಿಲೀಸ್ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ಪೂಜೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಹಿನ್ನೆಲೆ ಇವತ್ತು ಕೂಡ ಬಹುತೇಕ ದೇವಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳಿರಬಹುದು. ಆದ್ರೆ ಎಲ್ಲಿಗೆ ಹೋಗ್ತಾರೆ ಏನು ಅನ್ನುವಂತ ನಿಖರವಾದ ಮಾಹಿತಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ತಿಳಿದು ಬಂದಿಲ್ಲ. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.